ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ. ಬರ್ರಿ ಇವತ್ತಿನ ಹಿಡಿಯೋನ ಶುರು ಮಾಡೋಣ ಅಂತ. ಇದೆಲ್ಲ ಕಸ ಹುಡುಗಿನ ನೋಡ್ರಿ. ಕಸ ಹುಡುಗಿದ ಚಿನ್ನೊಂದು ಏನೋ ಹೋಮ್ವರ್ಕ್ ಅದತ್ತು. ನಿನ್ನ ಒಂದು ಥೋಡೆನೇ ಬರ್ದಾಳ. ಈಗ ಹೋಮ್ವರ್ಕ್ ಮಾಡ್ತಾಳ್ರಿ. ಅದ್ರ ಸಂಬಂಧ ಆಕಿ ಕೆಲಸ ಏನು ಹಚ್ಚಿಲ್ಲ. ನಾನೇ ಕಸ ಹುಡುಗದ ಬರೀ ಹೋಗ. ಮುಂಜಾನ್ಯಾಗ ನೋಡ್ರಿ ಹೆಂಗೆ ಕಾಣಿಸ್ತು. ಒಂದು ಸ್ವಲ್ಪ 4 ಹನಿ ಬಂದದ. ರಾತ್ರಿ ಮಳಿನೇ ಬಂದಿಲ್ಲ ನೋಡ್ರಿ. ಬಿಸಿಲಿಗೆ ಈಗ ಸೂರ್ಯ ಹೊಂಡಾಕತ್ತಾನ. ಮಸ್ತ್ ಹಕ್ಕಿ ಗುಬ್ಬಿ ಚಿಲಿಪಿಲಿ ಮಾಡ್ತಾವ ನೋಡ್ರಿ. ಮತ್ತೆ ತಕೊಂಡು ಮತ್ತೆ ಸಿಗ್ತೀವ್ರಿ. ಚಾಲು ಆಯ್ತು. ಇಲ್ಲಿ ಇಡು ಮಸ್ತ್ ಪಾಟಿಗಾಲ ಬೇಡ. ಈಗ ನಾವು ಒಗ್ಯಾಣ ಹೋಗೋದು ತೊಳೆತ ಇಡು. ನಂತರ ಏನಂದ್ರೆ ಈಗ ತಂದು ಇಟ್ಟು ಬಾ ಮಸಿ. ಐವತ್ತೈದು ನಿಮಿಷ ಆಯ್ತು. ಎಲ್ಲ ಅಡಿಗೆ ಕೆಲಸ ಅಂತೂ ಆಯ್ತು ನೋಡ್ರಿ ಫ್ರೆಂಡ್ಸ. ಊಟ ಭೀ ಮಾಡಿದೆವು. ಊಟಕ್ಕೆ ಶೇಂಗಾ ಸಾರ, ಬಾನ ಮತ್ತು ಚಪಾತಿ ಮಾಡೀನಿ ನೋಡ್ರಿ. ಉಳ್ಳಾಗಡ್ಡಿ ಚಟ್ನಿ ಎಲ್ಲರೂ ಸೇರಿ ಊಟ ಮಾಡಿದೆವು. ಆಮ್ಯಾಗ ಒಗ್ಯಾಣ ಬಾಂಡೆ ಆಯ್ತು. ಎಲ್ಲ ಕೆಲಸ ಅಂತೂ ಮುಗಿದು ನೋಡ್ರಿ. ಸೋನು ಇಲ್ಲಿ ಕೂತಾನ, ಏನೇನು ಮಾಡಿ ಬಂದ ಕೂತಾನ ಅವನು ಕೆಲಸಗಳು. ಇವತ್ತು ದೇವ್ರ ಪೂಜೆ ಯಾವ ರೀತಿ ಮಾಡೀನಿ ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ, ಒಳಗೆ ಕಿಟಕಿ ಬಂದವಲ್ಲ, ಅದ್ರ ಸಂಬಂಧ ಕತ್ತಲ್ ಕಾಣಿಸ್ತದ ನೋಡ್ರಿ. ಪೂಜೆ ಯಾವ ರೀತಿ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಸಿಂಪಲಾಗಿ ಮಾಡೀನಿ. ಎಲ್ಲ ಕಸ ಆಯ್ತು ಹುಡುಗೇನಿ. ಮತ್ತು ನಿಂಬೆ ಹಣ್ಣು ನೋಡ್ರಿ ಎಷ್ಟು ಸಿಕ್ಕಾವ ಗಿಡದ ಬುಡಕ್ಕೆ ನೋಡ್ರಿ. ಇಲ್ಲಿ ಅನ್ನ ಐತಿ, ಉಳ್ಳಾಗಡ್ಡಿ ಚಟ್ನಿ, ಮಸ್ತ್ ನುಗ್ಗಿಕಾಯಿ ಸಾಂಬಾರು ಮಾಡಿದ್ದೇವೆ ನೋಡ್ರಿ. ಮೊಸರು ಐತಿ, ಚಪಾತಿ. ಸೋನು ಮುರಿದು ಹಂಗೆ ಇಟ್ಟಾನ್ರಿ ಅವಕ್ಕೆ. ಮಾಡ್ಯದ. ಇವತ್ತಂತೂ ಬಿಸಿಲೇ ಇಲ್ಲ ನೋಡ್ರಿ ಜಾಸ್ತಿ. ಮಳೆ ಸುಮ್ಕಂಜರ್ ಬಂದಾಗ ಮಾಡ್ತದ. ಗಪ್ಪ ಐತಂದ್ರೆ ಆ ಕಡೆ ಆಗ್ತದ. ಸೀತಾಪುಳಕಾಯಿ ಅಂತೂ ಮಸ್ತ್ ಆಗ್ಯಾವ ನಮ್ಮ ಗಿಡದಾಗ. ಕಣ್ಣು ಬಿಟ್ಟವ್ರಿ ಹಿಂಗೆ ಮ್ಯಾಲ್ಕವ ಗುಬ್ಬಿಗಳು. ಅಲ್ಲಿ ಒಂದು ಹಣ್ಣು ಆಗ್ಯದ ನೋಡಿ ಸೋನು. ಹಣ್ಣಂತೂ ಸಿಕ್ಕಾಪಟ್ಟಿ ಅಲಗತಾವ. ನಮ್ಮೆಲ್ಲ ಗುಬ್ಬಿಗಳು ತಿಲ್ಲಗತಾವ ನೋಡ್ರಿ. ಅದಕ್ಕಾಗಿ ಹೆಚ್ಚು ಮ್ಯಾಲ್ಕಿನೆಲ್ಲ ಕಡ್ದಿಲ್ರಿ. ಇಲ್ಲಿದೆ ಒಂದು ಕಾಣಿಸ್ಲತ್ತದ, ನಿಮಗೆ ತೋರಿಸ್ತೀನಿ ಬರ್ರಿ. ನೋಡ್ರಿ, ನಿಂಬೆ ಗಿಡ ತೆಳಗೆ ಹೂವು ಎಲ್ಲ ಭಾಳ ಸಣ್ಣ ಕಾಣಿಸೋ ಹೋಗ್ಯಾವ ನೋಡ್ರಿ. ಸೀತಾಫಲ ಹಣ್ಣು ತೋರಿಸ್ತೀನಿ ನಿಮಗೆ. ಎಷ್ಟು ಮಸ್ತ್ ಕಾಣತ್ತಿರ್ತದ. ಅದ್ರ ಹಚ್ಚಿಕೊಂಡು ಕಾಣಿಸ್ತದ ನೋಡ್ರಿ. ಅದು ಹಣ್ಣಾಗ್ಯದ ನೋಡ್ರಿ. ಅಳಗಾಡಿಸ್ಬಿಡತ್ತವ. ತಪ್ಪಲ್ಲ ಮರಿ ಆಯ್ತು. ಅದೇ ಪೆಂಟಿಗೆ ಅದು. ಹಣ್ಣಂದು ಎಲ್ಲಿದ? ಅದೇ ಪೆಂಟಿಗೆ ಇನ್ನೂ ಒಂದದಾನು. ಹೂವು ಹಣ್ಣಾಗ್ಯದ ನೋಡ್ರಿ ಫ್ರೆಂಡ್ಸ್. ಮಸ್ತ್ ನೋಡ್ರಿ. ಇನ್ನೂ ಒಂದು ಅದಪ್ಪಿ ಒಳ್ಯಾಕದ ನೋಡಲ್ಲೇ. ನೋಡಿ
ಒಂದು 4 ತೆಗಿತೇವ್ರಿ. ಎಷ್ಟು ಹಣ್ಣಾಗ್ಯದ ನೋಡ್ರಿ ಫ್ರೆಂಡ್ಸ್. ಇವು ಎಷ್ಟು ಸ್ವೀಟ್ ಇರ್ತಾವ, ಅಷ್ಟು ಸ್ವೀಟ್ ಇರ್ತಾವ ನೋಡ್ರಿ. ಎಷ್ಟು ಸ್ವೀಟ್ ಅದತ್ತಿರಿ ಇದು, ಅಷ್ಟು ಸ್ವೀಟ್ ಅದ ನೋಡ್ರಿ. ಗಿಡದಾಗನೆ ಹಣ್ಣಾಗ್ಯಾವಲ್ರಿ ಇವು ಕಾಣ್ತಿರೋದು. ಭಾರಿ ಸ್ವೀಟ್ ಅದ ನೋಡ್ರಿ. ನಮ್ಮ ಪಲ್ಲಿ ನೋಡ್ರಿ ಹೆಂಗೆ ಕಾಣಿಸ್ಲತ್ತವ. ವಾತಾವರಣ ಚೇಂಜ್ ಆಗ್ಯದಲ್ರಿ, ಮಸ್ತ್ ಕಾಣಿಸ್ಲತ್ತವ. ಇದು ಪಲ್ಲಿ ಹಿಂಗೆ ಕಾಣಿಸ್ಲತ್ತದ ನೋಡ್ರಿ. ನೋಡಿ ಎಷ್ಟು ನೆಡ್ಸ್ಯದ. ಹೇಳತನ ನೀರು ಇಡಲ್ಲ ನೋಡ್ರಿ. ಪಟ್ಟತ್ ನೀರು ಇಟ್ಟು ಹೋಗಿ ನೀರು ಕುಡಿಸಿ ಮೇವು ಹಾಕಿ ಇಲ್ಲ, ಎಲ್ಲ ತರ್ನೊಂದು ಹೇಳೇಬೇಕು. ಮಧ್ಯಾಹ್ನ ಆಗ್ಯದ, ಮುಂಜಾಡ್ದು ನೀರು ಇಟ್ಟಿಲ್ಲತ್ ನೋಡ್ರಿ. ಅದಕ್ಕೆ ನೋಡ್ರಿ ಎಷ್ಟು ನಡೆಸ್ಯದೇಮಿ. ಹೇಳಿ ಹೇಳಿ ಸಾಕಾತ ನೋಡ್ರಿ. ದಿನ ಈ ಅಳಿತನ 2 ಸಲ ನೀರು ಕುಡಿತದ. ನೀರು ಕುಡಿಸ್ಬೇಕಿಲ್ಲ ಸೋನು. ತರ್ರೊಂದು ಬಟ್ಟೆ ಇಟ್ಟು ಹೇಳ್ಬೇಕೆ. ಆಗಳ ಹೆಂಗ ಇಟ್ರ ಕುಡಿಯಲ್ಲ, ನೀಡ್ಸ್ಯದದು ನೋಡ್ರಿ. ಪಾಲಕ್ ಮೊನ್ನೆ ಕಿಟ್ಟಿಟ ಕಾಣಿಸ್ತಿತ್ತು, ಎಷ್ಟು ಮಸ್ತ್ ಬಂದದ ನೋಡ್ರಿ. ಇಡು ಇನ್ನೊಂದು ಬಕೆಟ್ ಅದಕ್ಕೆ ನೋಡ್ರಿ. ಹುಳುಕಿಲ್ಲ ಏನಿಲ್ಲ, ಎಷ್ಟು ಮಸ್ತ್ ಬಂದದ. ಇಲ್ಲಿ ಉಳ್ಳಾಗಡ್ಡಿ ಅಗಿ ಹಾಕಿದೆ ನೋಡ್ರಿ. ಉಳ್ಳಾಗಡ್ಡಿ ಅಗಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದವ. ಇಲ್ಲಿ ಒಂದು ಟಮಾಟೆ ಅಗಿ ಎದ್ದದ, ಇಲ್ಲಿ ಒಂದು ಪಾಲಕ್ ಎದ್ದದ. ಉಳ್ಳಾಗಡ್ಡಿಗೆ ನೋಡ್ರಿ ಎಷ್ಟು ಚಂದ ಬಂದವ. ಒಳಗೆ ಪಾಲಕ, ಹುಂಚಿ ಪಲ್ಯ ಅದ ನೋಡ್ರಿ. ಇವು 3 ಗಡ್ಡೆ ಅದಾವ. ಇದು ಮತ್ತು ಪಾಲಕ್ ಅದ. ಸುಮ್ಮ ಪಲ್ಯ ಮಾಡ್ಲಿಕ್ಕಾರೆ ಆಗ್ತದ ಅಂದು ಇಟ್ಟಿದ್ದೇವ್ರಿ. ಹಂಗೆ ಕಿಲ್ಮಾನ ಆಗಿ ಹಚ್ಚಿದೇವು ನೋಡ್ರಿ. ಹಾಗೆ ಒಂದೊಂದು ಕೂತಾವ. ಮುಲ್ಲಂಗಿ ನೋಡ್ರಿ ಎರಡು ದೊಡ್ಡವಾಗ. ಬದ್ನಿ ಗಿಡಕ್ಕೆ ಹೋಗ ನೋಡ್ರಿ ಹೆಂಗೆ ಬಿಡ್ತಾವ. ಅಲ್ಲೊಂದು ಬಿಟ್ಟದ, ಇಲ್ಲೊಂದು ಬಿಟ್ಟದ. ಹೂವು ಬಿಡ್ಲತ್ತಾವ ನೋಡ್ರಿ. ಹಿಂಗೆ ನೋಡ್ರಿ ಮಗ್ಗಿ. ನೋಡ್ರಿ ಮುಲ್ಲಂಗಿ ತಪ್ಪೋದು ಪಲ್ಯ ಭಾಳ ಚಂದ ಆತದ ನೋಡ್ರಿ. ಒಂದು ಸ್ವಲ್ಪ ದೊಡ್ಡದಾಗನ ಪಲ್ಯ ಮಾಡೋಣ್ರಿ. ಫಸ್ಟ್ ಕ್ಲಾಸ್ ಹೂವಿನ ಗಿಡ ಒಂದು ಸ್ವಲ್ಪ ನೋಡಿ ಬರೋಣಂತ್ರಿ. ಇವು ನೋಡ್ರಿ ಸೀಂಡಳಿ ಹೆಂಗೆ ಬಿದ್ದಾವ ನೋಡ್ರಿ. ಇದ್ರೊಳಗೆ ಮಧ್ಯದಲ್ಲಿ ಹುಳ ಇರ್ತಾವ ನೋಡ್ರಿ, ನಡುವರ್ಕ್. ನೋಡ್ರಿ ಇಲ್ಲಿ ಕರ್ರ ಕಾಣಿಸ್ತ ನೋಡ್ರಿ. ಇಲ್ಲಿ ಸೇರಿರ್ತಾವ ನೋಡ್ರಿ. ಆಯ್ತಾ, ಗಜ್ರಿ ಆಗ್ಯದ ನೋಡ್ರಿ. ಇದು ಗಜ್ರಿ ಅಂತಾವಂದ್ರೆ ಕಾಯಿ ಆಗಲ್ಲ. ಗೊಡ್ಡ ಗಿಡ ಅಂತ ಗೊಡ್ಡಾಗ್ಯದ ನೋಡ್ರಿ. ಇದು ಗಿಡ ಕಿತ್ಬೇಕಾಗ್ತವ, ಇಲ್ಲಾಂದ್ರೆ ಮಗ್ಗಲ್ಕಿನ ಗಿಡಗಳಿಗೆ ಆತಾವ್ರಿ. ಇಲ್ಲಿ ನೋಡ್ರಿ ಕಾಯಿ ಆಗ್ಯಾವ ನೋಡ್ರಿ ಗಿಡಕ್ಕೆ. ಈಗ ಇದು ಒಂದು ಜರ ದೊಡ್ಡದಾಗ್ಯದ್ರಿ ತೆಳಗಿಂದು, ಇದು ಮ್ಯಾಗಿಂದು ಒಂದು ಜರ ಸಣ್ಣದಾಗ್ಯದ. ಹುಳುಕಾಗ್ಯದ ಏನಾಗ್ಯದ್ರಿ, ಇದು ಹುಳುಕಾಗ್ಯದ ನೋಡ್ರಿ. ಜಾಸ್ತಿ ಮ್ಯಾಗೆ ಅದ ರೀ ಹುಳುಕ. ನೋಡ್ರಿ ಎಷ್ಟು ಮಸ್ತಾಗ್ಯಾವ ಕಾಯಿ. ಈ ಗಿಡಕ್ಕೆ ಮುಳ್ಳಿಲ್ಲ ರೊಟ್ಟ, ಎಲ್ಲ ಅನಗಡ ಮುಳ್ಳವ.
ಇದೊಂದು ಸಾಲು ಕಸ ಕೂತದ ನೋಡ್ರಿ ಯಾವತ್ತು ತೆಗಿತೇವ್ರಿ. ಸೊ ಅಲ್ಲಿ ಒಂದು ಜರ ಚಡಿ ಮುರಿತಾನ, ಚಡಿ ಮುರಿಯೋದು ನಡ್ಬೋದ ಒಂದು ದೇವ್ರಿ. ಇಲ್ಲಿ ನೋಡ್ರಿ ಮೆಣಸಿ ಗಿಡ, ಮೆಣಸಿ ಗಿಡಕ್ಕೆ ಒಂದೊಂದು ಕಾಯಿ ಅಲ್ಲತ್ತು ನೋಡ್ರಿ. ಹೂವಿನ ಗಿಡ ನೋಡ್ರಿ ಎಷ್ಟು ದೊಡ್ಡ ಕಾಣಿಸ್ತಾವ. ಮತ್ತು ಹುಲ್ಲಾಗ್ಯದ, ಜೇಕ್ ಹೋಗಲ್ರಿ ಅದು. ಜೇಯಕ್ಕ ತೆಗೆದು ಕಡೆಗೆ ಆಗಲ್ದ ಮತ್ತು ಆತವ. ಇಲ್ಲಿ ಒಂದೇ ಒಂದು ಬೆಂಡಿ ಗಿಡ ಅದ ನೋಡ್ರಿ, ಕಾಯಿ ಅಂತೂ ಮಸ್ತ್ ಆಗ್ಯಾವ. ಇಲ್ಲಿ ಇರು ನೋಡ್ರಿ ಎಟ್ಟಾಗ್ಯಾವಬೇಕು. ನರ್ಸ್ ಆಗ್ಯಾವ, ನರ್ಸಿಗೆ ಇರುತ್ತಿಲ್ಲ ತೊಗೊಂಡ್ರೆ ಅಟ್ಟು. ಜರ್ ಮಾಡಿ ಅಲ್ಲತ್ತದ, ಮಳೆ ಬರ್ತದೇನು ಬಿಡ್ತದ ಏನು ಮಾಡ್ತದೋ ಗೊತ್ತಿಲ್ಲ. ಮಾಡಿಗೆ ನೋಡಿ ಕುಂಡ್ರದ್ ನಡ್ದದ ನೋಡ್ರಿ, ಮಳೆ ಅಂತೂ ಬರಲ್ದು. ಮುರಿಯಪ್ಪ ಅದೆಲ್ಲ ಆಚೆ ಕಡೆ ಮಾತು ಹೊಡಿತದ ಅದೇನು. ಸೋನುನ ಈ ಕಡೆ ಬಂದಿದ್ದೇವಲ್ರಿ, ಬರ್ನ ಎಮ್ಮಿ ಒದ್ರಾಗತ್ತದ ನೋಡ್ರಿ. ಅದು ಏನಾರು ಮೇವು ತರ್ತರ್ತ ಹೇಳಿ ಒದ್ರ ಥರ ಚಡಿ ಇಟ್ಟು ಮುರ್ಲಿತಾರ ನೋಡ್ಯಾದ. ಒಟ್ಟು ದಮ್ ತೊಗೊಳ್ಲಾಗ್ಯದ್ರಿ ಅದು. ಈಗ ಒಂದು ಸ್ವಲ್ಪ ಕಸ ತೆಗಿತೇವ್ರಿ ಸೋನು ನಾವು ಕೂಡಿ. ಕುರ್ಪಿ ತೊಳೆದ್ರೆ ಮಳೆ ಬರಲ್ಲ. ಈಗ ಬರ್ಲ ಅದೇ ಇಟ್ಟು ಮುಂದಕ್ಕೆ ಹೋಗ್ತದ. ಈಗ ಮಾಡಿದ್ದದ ನೋಡಿಲಿ ಪಪ್ಪ ಟ್ಯಾಕ್ಟರ್ ಅಲ್ಲೇ ನಡ್ಸತ್ತೆ ಬಿಟ್ಟು. ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಟ್ಟು ತೆಗ್ದೀವಿ ನೋಡ್ರಿ ಕಸ. ಇದು ಹೊಸ ಮಣ್ಣು ಬಿದ್ದದು ನಿಮಗೆ ಕಾಣಿಸ್ತಿರ್ಬೋದು. ಆ ದಂಡಿ ಹಿಡ್ದು ಇಲ್ಲಿಗೆ ಬಂದಿದ್ದೇವು. ಇನ್ನು ಇಷ್ಟ ಐತೆ ನೋಡ್ರಿ. ಹುಲ್ಲಂತದ. ಸೋನು ನೀರು ತಂದ, ಈಗ ಹೋಗಿ ನೀರು ಕುಡ್ದೇವು. ಸೋನುನ ಕುಡ್ದು ಕೂತೀವಿ ನೋಡ್ರಿ ಇಲ್ಲೇ. ಮಾಡೊಂದು ಎದ್ದವ ಮನೆ ನಂಗೆ ಆಗ್ಬಿಡ್ದತ್ ಹೇಳಿ ಮುಂಬಂಗೆ ಪಟ್ಟತ್ ಹಚ್ಚಬೇಕು. ಲಾಸ್ಟ್ ಅದ ರೀ ಇದು ಬದ್ನಿ ಗಿಡ ಸಾಲ. ಮುಂದೆ ಅವೆರಡು ಮೆಣಸಿ ಗಿಡ ತೆಗಿಬೇಕು ನೋಡ್ರಿ, ಮೆಣಸಿ 2 ಸಾಲ. ಅವು ನಾಳೆ ಬೇವ್ತಾವ. ಮೊಬೈಲ್ ಕುಡ್ದಪ್ಪ ನೀರ? ನಿನ್ನೆ ತೆಗಿಯೋಕ್ಕಾಗಲಿಲ್ಲ ರೀ. ಏನು ತೆಗೆದ್ರಿ ಇದು ಕಸ ಖಾಲಿ ಆಗ್ತಿತ್ತು. ಮುಂದಿನ ಮುಚ್ಚಕ್ಕಿಡ್ತಿ. ಯಾರು ಬಂದಿರ ಮನೆಗೆ ಹೇಳು, ಮುಚ್ಚಕ್ಕಿಡ್ತಿ. ನಮ್ಮ ಮನೆಗೆ ನಮ್ಮ ಔಷಧಿ ಬಂದಿರ್ರಿ, ಅದ್ರ ಸಂಬಂಧ ತೆಗಿಯೋಕ್ಕಾಗಲಿಲ್ಲ ನೋಡ್ರಿ ಫ್ರೆಂಡ್ಸ್. ಅವ್ರು ಯಾರಿದ್ರು ಆಗತ್ತೆ ಏನು ಬೇಡ್ಲಕ್ಕಂದಿರಿ, ಅದು ಸೈ ಮಾಡ್ತಾರ್ತ ಇತ್ತು ಏನು ಬೇಕಂತ. ಎಲ್ಲಿ
ನಿಂಗೆ ಯಾರು ಹೇಳಿದ್ರು? ಇವತ್ತು ಇವತ್ತು ಕಸ ತೆಗಿತೇವೆ ರೀ ಫ್ರೆಂಡ್ಸ್. ಕಸ ತೆಗೆದು ಮತ್ತು ಆಮೇಲೆ ಸಿಗ್ತೀವಿ. ನೋಡ್ರಿ ಇದೊಂದು ಸಾಲು ತೆಗ್ದಾಡ್ರಿ ಮತ್ತೊಂದು ಸಾಲು ತೊಗೊಂಡು ಹೊಂಟಾರಿ. ನಾ ಖಜೂರಿ ತುಪ್ಪ ತಿನ್ನುತ್ತೀನಿ ರೀ. ನನ್ನ ಕೈಲಿ ಹುಟ್ಟಿ ಒಂದು ಮಳಿ ನೋಡ್ರಿ, ಮಳಿ ಹೊಂಟೋದ್ರಿ ಹಂಗೆ ಮಾಡಿ ಹತ್ತೋದ್ರಿ ಅಲ್ಲಿಟ್ಟು ನೋಡ್ರಿ ಜಗ್ಗಿಲೆ ಹೊಂಟ್ರಿ ಈಗ ಮನೆ ಹೊಂಟೇವ್ರಿ. ಮಮ್ಮಿ ಬಾಬಾ ಸುಮ್ಮ ಆಯ್ತಾ ಇಸ್ಕೊತಾನ ನೋಡಿವ. ಏ ಕಲ್ಲ ಸುಮ್ಮ ಆಯ್ತಾ ಇಸ್ಕೊತಾನ ನೋಡು. ಸಾಬನ್ ತೆಗ್ದನ ಬಾರನ ಇನ್ನ ಅಚ್ಚು ಕಡೆ ಏನೋ ನೋಡ್ತಾರ ಇದಾವ ಮತ್ತ ಆ ಗ್ಲಾಸ್ ತೆಗಿ. ಕರೆಕ್ಟಾಗಿ ಒಂದು ಮುಂಬ್ ಹಚ್ಚಿ ಮತ್ತೊಂದು ಅದು ಮನೆ ಹಿಂಗೆ ಮಳೆ ಬರ್ತಲ್ರಿ. ಮಳೆ ಬರ್ದ ಎಲ್ಲಾರ ಒಂದೊಂದು ಜಡ್ಡಿ ಹಿಂಗೆ ಕಡೆ ಕೂತೈತಿ ನೋಡಿ. ಅದು ಅರ್ಧ ಮುಂದೆ ಕೈ ಆಡಿದ್ರೆ ಈಗ ಸೋನ ಹುಲ್ಲು ಮೇವು ಎಣ್ಣೆ ಮೇವು ಹೋಗಿ ಹೊಡ್ಕೊಂಬರ್ತಾಂದ ಆ ಹೂ ನೋಡ್ಲಿಕ್ಕೆ ಹೋದ ನಾ ಅರ್ಧ ಮುಂದೆ ತೆಗ್ಯಾರ್ದ ಸ್ಟಾರ್ಟ್ ಆಯ್ತು ನೋಡ್ರಿ ಮಳೆ. ಜೋರಾಗಿ ಬರ್ಬೇಕು ನೋಡ್ರಿಪ್ಪ ಮಳೆ. ನೋಡೋದು ಹೆಂಗ ನನ್ನ ಮೈ ತೋಯ್ತು. ನಿಂದೆ ಮಾತೈತಿ ನಾನು ನೋಡಿದ್ದೆ. ನೀ ಎರಡು ತರಿಸ್ಕೊಂಡಿದ್ದೀವ ರೇವಣ ಆಗಲ್ಲ. ಹ್ಞೂ ತೋಯ್ತು ಅದು ಗುಲಾಬ್ ಹೂ ಗಮ್ಮಲ್ಲಕ್ಕೂ ಮನ ಹಿಂಗೆ ಐತಿ ತಲೆ ತೊಯ್ತು. ಕಾಲು ತೊಳ್ಕೊಂಡ ಓಡಿ ಬರೋದಾಗ ತೊಯ್ದು ಬಿಡ್ಕೊಂಡು ನೋಡ್ರಿ. ಕಾಲು ತೊಳ್ಕೊಂಡ ಮತ್ತು ಬರ್ನ ಸಾಬನ್ ಡಬ್ಬಿ ತೆಗ್ದ ತೊಯ್ತದತೆ. ಅದ್ರೊಳಗೆ ಹಪ್ತ ಸಾಬನೇ ಇತ್ತು, ಮುಂಜೆ ಹತ್ತಿ ಇಟ್ಟು ಅಲ್ಲ ಅದಕ್ಕೆ ತೆಗ್ದ ರೇಬಿಣ ಜರ ಸಾಬನಷ್ಟು ತೊಳಕ್ಕೆ ಹಾಕ್ಬೇಕು. ಇದಕ್ಕೆ ಎಷ್ಟು ಟೈಮ್ ಹಿಡಿತದೆ ನೋಡೋಕೆ ಆಗಲ್ಲ ನಂಗರ. ನೀವು ಹೊತ್ತುಟ್ಲೆ ಹೋಮ್ವರ್ಕ್ ಮಾಡು. ಲೈಟ್ ಏನು ಲೈಟ್ ಬರಲ್ಲ, ಲೈಟ್ ಬರೋ ಕೈ ಬಿಟ್ಟು ಅತ್ತಿಗಾಗಿ ಮುಂಜಾನೆ ಹೋಗೋದಾಗಲಾಗಿತ್ತು. ಇಲ್ಲವ ಅದು ಕಾಮಿಡಿ ಹಚ್ಚಿದಲ್ಲ ಮುತ್ತೆ ನೋಡಿದ್ನ ಅಲ್ಲಿ ಗೊತ್ತಿದಾಗ ಹಚ್ಚ ಯಾವ ಹೇಳ್ಕೊಂಡ್ರು ಮಾಡಕ್ಕೆ ಹಾಕೊಂಡು ನೋಡ್ರಿ. ಚಿನ್ನು ತುಪ್ಪ ಐತೆ ಹಾಕೊಂಡು ನೋಡ್ರಿ ಖಜೂರಾಗ. ಅದು ಬಿದ್ದದ ಅಲ್ಲಿ ಕತ್ಲೆ ಕಾಣಿಸಿಲ್ಲ. ಮತ್ತೊಂದೆರಡು ಹೆಚ್ಚಿಗೆ ಹಾಕೊಂಡಿದ್ದು ಮನೆ ಮಣ್ಣು ಕಾಯಿಸಿದ್ರಿ ತುಪ್ಪ ಖಜೂರಿ ಎಲ್ಲ ತಗೊಂಡು ನೀವೇ ಖಾಲಿ ಮಾಡ್ರಿ. ನಾ ಅಂತಿಲ್ಲ. ನಂಗೆ ತಂದು ಕೊಡ್ರಿ ಖಜೂರಿ. ಯಾರ್ಯಾರು ತಿಂತೀರಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ತುಪ್ಪ ಖಜೂರಿ ಅಂತೂ ಸೂಪರ್. ಬೇಯಿಸ್ತಾ ನೆನೆ ಹಾಕ್ಬೇಕು. ಸಂಜೆ ನೆನೆ ಇಟ್ಟು ಮುಂಜಾನೆ ತಿನ್ಬೇಕು ನೋಡಿ. ಖಜೂರಿ ಇತ್ತ ಕಂಪಲ್ಸರಿ ಹತ್ಕೊಳ್ಳೆ ತಿಂತಾರೆ. ನಾ ತಿಂತಿದ್ದು ಮೊದಲ ನಾನು ನೋಡಿ ಚಿನ್ನು ಅಂದರು ಫಾಸ್ಟ್ ಕಲ್ತಾಳ ನೋಡಿ. ಇವಾಗ ಕೆಳಗಿದ್ರು ತುಪ್ಪಿನ ಟೈಮ್ ನೋಡೋ ಮುಗಿತ್ರಿ ಒಂದು ಕತಿ ನೋಡ್ರಿ. ಆದ್ಮೇಲೆ ನೀರು ಹೋಗ್ತ ನೋಡ್ರಿ. ಆಯ್ತು ಅದ್ರದ್ದು ಇಟ್ಟೆ ಆದ ಈಗ ಬರಲೇ ನೋಡಿ.
ನೋಡ್ರಿ ಮಳೆ ಅಂದ್ರೆ ಅಪೂಪ ಆಗ್ಯದ ನೋಡ್ರಿ ಫ್ರೆಂಡ್ಸ. ಮಳೆ ಬರ್ಬೇಕು ನೋಡ್ರಿ. ಮಳಿದೆ ಅದ ಏನಿದ್ದದೆಲ್ಲ ಮಸ್ತ್ ಮಳೆ ಹೊಂಟದ ನೋಡ್ರಿ. ಸಂಜೆ ಟೈಮ್ನಾಗ ಸುಡ 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 ಚಹಾ ಮಾಡಿ ಕುಡಿದ್ರಿ. ಈಗ ಏನಂತೀರಿ ನೀವು? ಮಜಾ. ಯಜಮಾನ್ರು ಟ್ಯಾಕ್ಟ್ರ್ ಹೊಲ್ದಾಗಿತ್ತು, ಒಂದು ಸ್ವಲ್ಪ ಗೆಳೆ ಹೊಡೆದಾರ. ಮತ್ತು ಮಾಡಿ ಅದು ನೋಡಿ ತಂದು ಹಚ್ಚಿ ಬಿಟ್ರು ನೋಡ್ರಿ. ಅವ್ರ ಜಾಗಿ ಕೆಸರು ಆಯ್ತಂದ್ರೆ ಮತ್ತು ಕರಿ ಹಿಡಿಯಾಗ ಇದು ಆಗ್ತದಲ್ರಿ, ಹೊರಗೆ ಬರಲ್ಲ. ಅವ್ರು ತಂದು ಜಾಗಿಗೆ ಹಚ್ಚಿ ಊರಾಗ ಹೋದರು. ಮಳೆ ಅಂತೂ ಮಸ್ತಾಗಿ ಸ್ಟಾರ್ಟ್ ಆಗ್ಯದ. ಅಲ್ಲಿ ಎತ್ಗಳು ಹೋಗ್ಯಾರ ಅವರು ಎಬ್ಬಿಸಿ. ಅಲ್ಲಿ ಎತ್ಗಳು ಕುಂಡ್ರಿ ಬಿದ್ದವತ್ರಿ. ಅಲ್ಲಿ ಯಾರೂ ಎತ್ಗಳು ಕುಂಡ್ರಿ ಬಿದ್ದೀವತ್ತ ಹಾದಿ ಮ್ಯಾಗ. ಹಾದಿ ಬಂದಾಗಿತ್ತು ರೀ. ಅವು ಎಬ್ಬಿಸಕ್ಕೆ ಹೋಗಿರೋದು. ಅದಕ್ಕೆ ಏನಾರ ಆಗ್ಯದ ಕಾಣಿಸ್ತಾ. ಎತ್ತಿನ ಗಾಡಿ ಹೋಗಾಟ್ನಾಗ ಕೂತ್ಕೋತ್ರಿ. ಅದಕ್ಕೆ ಹೋಗಿ ಹಾಗೆ ಊರಾಗನೇ ಹೋಗಿಟ್ರು ಅವರು. ಮಳೆ ಅಂತೂ ಮಸ್ತ್ ಬರಾಕತ್ತದ ನೋಡ್ರಿ. ನಿಕ್ಕ ನೀರು ಹರಿಬೇಕು ನೋಡ್ರಿ. ಹಂಗೆ ಮಳೆ ಬರಬೇಕು. ನಮ್ದಂತರೂ ಬದ್ನೀರು ಕಸ ಕಂಪ್ಲೀಟ್ ಆಯಿತು. ಫುಲ್ ಹ್ಯಾಪಿ ನೋಡ್ರಿ ಸೋನುನ. ಈಗ ಏನು ಮೆಡ್ಸಿ ಗಿಡದ 2 ಸಾಲವ ಆಯ್ತು. ಹಾಗೆ ಜರ್ ತಕ್ಕೋತ ಹೋಗೋದ್ರಿ. ಮಳೆ ಬೇಕ್ರಿ. ಮಳಿದೆ ಅದು ಮೇನ್. ಏನಿದ್ದು ಮಳೆ ಇತ್ತಂದ್ರೆ ನೋಡ್ರಿ. ನೀವು ಚಹಾ ಜೊತೆಗೆ ಈಗ ನಮ್ಮ ಸೋನು ಚಹಾ ಮಾಡ್ತಾನೆ ರೀ. ಈಗ ನನಗೆ ಹತ್ತದ್ರಿ ಥಂಡಿ. ನನಗೆ ಥಂಡಿ ಹತ್ತದ. ಚಿನ್ನು ಮಾಡ್ತಾ ಆತ ನೋಡ್ರಿ. ಆಕಿ ಸಾಲಿಗೆ ಹೋಗಿ ಬಂದಾಗ ಆಕಿಂದು ಹೋಮ್ವರ್ಕ್ ಇರ್ತದ. ರಗಡ ಆಕಿನ ಹೋಮ್ವರ್ಕ್ ನೋಡಿ ನನ್ನ ತಲೆಗೆ ಚಿಟ್ಟು ಹಿಡಿತದ ನೋಡ್ರಿ. ಮತ್ತೆ ಸಿಗೋಣ. ಇಲ್ಲ ನೋಡ್ರಿ ಮಸ್ತಾಗಿ ಎಮ್ಮೆ ಹಾಲು ಹಾಕಿ ಕಡಕಾಯಿ ಚಹಾ ಮಾಡೀವಿ ನೋಡ್ರಿ. ಒಂದು ಸ್ವಲ್ಪ ಕೆನಿ ಹಾಕ್ಕೊಂಡಿವಿ. ಚಿನ್ನು ನಂಗೆ ಇಷ್ಟ ಅಂದು ಸೋನು ಕುಡ್ದಾನ್ರಿ ಒಂದು ಸ್ವಲ್ಪ. ಬರಲ್ಲ ಆಕಿ ಕೆನಿ ಹಾಕೊಂಡಾಳ ಬೇಕಂತೇಳಿ. ಈಗ ಸಾಕತ್ತ ವಾಲತ್ತ ತೊಗೊಳ್ತಾ ನೋಡ್ರಿ. ಹಾಕು. ಮಸ್ತ್ ಕಡಕಾಯಿ ಚಹಾ ಕುಡಿತೇವ್ರಿ. ಚಿನ್ನು ಏನೋ ಓದಿ ತೋರಿಸ್ತಾಳತ್ ನೋಡ್ರಿ. ಮಗನ ವಾತ್ಸಲ್ಯ ಕಂಡು ತಾಯಿಯ ಮನಸ್ಸು ತುಂಬಿ ಬಂದಿತು. ಮಗನು ಅಮ್ಮನನ್ನು ಸಂತೋಷದಿಂದ ನೋಡಿಕೊಳ್ಳುವನು. ಸುಜಯನ ಸ್ಥಾನದಲ್ಲಿ ನೀನು ಇದ್ದರೆ ಏನು ಮಾಡುತ್ತಿದ್ದೆ? ನಮಗೆ ಕೇಳ್ಯಾರ ಪ್ರಶ್ನೆ. ನಾವು ತಾಯಿಗೆ ಸಹಾಯ ಮಾಡುತ್ತೇವೆ. ನೀನು ತಾಯಿಗೆ ಯಾವ ಕೆಲಸದಲ್ಲಿ ಸಹಾಯ ಮಾಡುತ್ತೀಯಾ ಎಂಬುದನ್ನು ಬರೆ. ನಾನು ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು, ದೇವರ ಪೂಜೆ ಮಾಡುವುದು, ತಾಯಿಯ ಕೈಯಲ್ಲಿ ಕೆಲಸ ಮಾಡುತ್ತೇವೆ. ತಾಯಿಯ ಬಗ್ಗೆ 5-6 ಸಾಲುಗಳನ್ನು, ಒಂದು ಪರಿಚ್ಛೇದವನ್ನು ಬರೆ. ತಾಯಿ ನಮ್ಮನ್ನು 9 ತಿಂಗಳ ಹೊತ್ತು ಸಾಕಿ ಸಲಹಿದ್ದಾಳೆ. ನಮ್ಮನ್ನು ಹೊಸ ಬಟ್ಟೆ ಧರಿಸಿದ್ದಾಳೆ. ನಮ್ಮನ್ನು ದಿನಾಲೂ ವಿಧವಾದ ಊಟ ಮಾಡಿಸಿ ಹಾಗೂ ತಲೆ ಬಾಚಿ ನಮ್ಮನ್ನು ಟಿಫಿನನ್ನು ಕಟ್ಟಿ ಕಳುಹಿಸುತ್ತಾಳೆ. ಅಮ್ಮನ ಬಗ್ಗೆ 4 ಸಾಲಿನ ಕವಿತೆಯನ್ನು ರಚಿಸು. ಜನ್ಮ ಕೊಟ್ಟ ನೀನೆ ಅಮ್ಮ, ಋಣ ಹೇಗೆ ತೀರಿಸಲಮ್ಮ. ಅದು ಹೇಳು, ನೀ ಬರ್ದಿದತ್ ಹೇಳಿ. ಇದು ಅದು ಪಾಠ ಅದಲ್ಲ. ಹೇಳು. ನನ್ನ ಮನ್ಸಿಲಿಂದ ನಾ ಬರ್ದಿದತ್ ಹೇಳು. ನನ್ನ ಮನ್ಸಿಲಿಂದ ನಾ ಬರ್ದೀನಿ ನೋಡ್ರಿ. ಜನ್ಮ ಕೊಟ್ಟ ನೀನೆ ಅಮ್ಮ, ಋಣ ಹೇಗೆ ಮೇಡಮ್ ಬರ್ರಿ ಅಂದಾರ. ಚಂದ ಹೇಳಬೇಕು. ಇದು ಪಾಠ ಓದಿದೆವು. ಪಾಠ ಓದೊಳಕ ಮೇಡಮ ನಿಮಗೆ ತಿಳಿದದು ಅಮ್ಮನ ಬಗ್ಗೆ ಬರೀರಿ ಅಂದಾರ. ಅದಕ್ಕೆ ನಾ ಬರ್ದೀನಿ ನೋಡ್ರಿ ಅಂತ ಹೇಳಿ. ಪಾಠ ಓದಿಸಿದ ಅದ್ರದಾಗ ಏನ್ರ ತಿಳಿಲ್ಲ ನಂಗೆ ಕೇಳ್ರಿ, ಹುಡುಕಿ ತಿಳಿದು ನೀವು ಬರ್ರಿ ಅಂದಾರ. ನೀ ಏನು ಬರ್ದಿದಿ? ಅದು ಕ್ವಶನ್ ಏನೇನು ಇರ್ತದ ಅದ್ರದ್ದು ಉತ್ತರ ಬರ್ದೀನಿ. ಓದು ನೋಡ. ಇದು ಹಾಡಾದ. ಜನ್ಮ ಕೊಟ್ಟ ನೀನೆ ಅಮ್ಮ, ಋಣ ಹೇಗೆ ತೀರಿಸಲಮ್ಮ, ಸರಿ ಸಾಟಿ ನನಗೆ ಯಾರು ಅಮ್ಮ, ಗಟ್ಟ ಶನ್ಬೇಕು. ಸ್ಥಿರವ ಬಾಗಿದೆ ನಾನೆಂದಿಗೂ ಅಮ್ಮ. ಇಟ್ಟದ. ನಿಮ್ಮ ಊರಿನ ಜಾತ್ರೆಯ ಬಗ್ಗೆ
ನಾಲಿ ಗಟ್ಟಿಸಿ ನಿನ್ನ ಗೆಳೆಯನು ಸೈಕಲ್ ಅನ್ನು ಆಡುವಾಗ ಬಿದ್ದನು. ಅದ್ಯಾಕ ಸಾಕಿಟ್ಟೆ. ನಾವು ಓದಿದ್ದು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರ್ತೇವೆ. ನಾವು ಓದಿದ್ದು ಹೆಂಗ ಅನಿಸ್ತ ಕಮೆಂಟ್ ಮಾಡಿ. ಎಲ್ಲಿ ಬಂದವ್ರು ಪಪ್ಪ ಬರ್ತಾರಿಲ್ಲ. ಇಬ್ಬರು 20 ಹೊರಗೆ ಕೂತಿದ್ದೇವೆ ನೋಡ್ರಿ. ಸೋನು ಚಿನ್ನು ನಾ 9:30 ಆಗ್ಯದ ಟೈಮ್ ಅಂತರು. ಇವತ್ತಿನ ಹಿಡಿಯೋನ ಇಷ್ಟಿತ್ತು ನೋಡ್ರಿ ಫ್ರೆಂಡ್ಸ. ಎಲ್ಲರದು ಊಟ ಆಯ್ತಾ? ನಮ್ಮದು ಊಟ ಆಯ್ತು ನೋಡ್ರಿ. ಮತ್ತೆ ಇದರಂತೆ ಮುಂದಿನ ಹಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್.